ಇದು ಸ್ಟಾರ್ಟ್ ಆಗ್ತದೆ, ಸೆಷನ್ ಸ್ಟಾರ್ಟ್ ಆಗ್ತದೆ. ಈ ಬಜೆಟ್ ಪೂರ್ವಭಾವಿಯಾಗಿ ನಮ್ಮೊಂದು 2-3 ಜಿಲ್ಲೆಗೆ ಸಂಬಂಧಪಟ್ಟ ಒಂದು ಮೊದಲನೇದಾಗಿ ಒಂದು ಬ್ರಹ್ಮಾವರ ಕೃಷಿ ಕೇಂದ್ರ, ಕೃಷಿ ವಿಜ್ಞಾನ ಕೇಂದ್ರ, ಅದರಲ್ಲಿ ಕೃಷಿ ವಿದ್ಯಾಲಯ ಆಗಬೇಕಂತೇಳಿ, ಯಾವುದು ನಮ್ಮದು BSc MSc ಇದು ಮಹಾವಿಶ್ವವಿದ್ಯಾಲಯ ಆಗಬೇಕಂತೇಳಿ ನಮ್ಮ ಒಂದು ಬೇಡಿಕೆ. ಇದರಲ್ಲಿ ಡಿಪ್ಲೊಮಾ ಕೋರ್ಸ್ ಮಾತ್ರ ನಡೀತಾ ಇದೆ. ಬಟ್ ನಮ್ಮ ಈ 3 ಜಿಲ್ಲೆಗೆ, ಯಾವುದು ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ 3 ಜಿಲ್ಲೆಗೆ ಅನುಕೂಲವಾಗಬೇಕಾದ್ರೆ ಈ ಒಂದು ಕೃಷಿ ವಿಷಯದಲ್ಲಿ ಆಗಬೇಕಂತ ನಮ್ಮ ಒಂದು ಬೇಡಿಕೆ. ಅದರಲ್ಲಿ ಆವಾಗ ನಮ್ಮ ಇಲ್ಲಿಯ ರೈತರ ಮಕ್ಕಳಿಗೆ ಅನುಕೂಲವಾಗ್ತದೆ, ಪ್ಲಸ್ ಇಲ್ಲಿಯ ವಿದ್ಯಾರ್ಥಿಗಳಿಗೂ ಅನುಕೂಲವಾಗುವಂಥ ಒಂದು ವ್ಯವಸ್ಥೆ ಇಲ್ಲಿದೆ. ಹಾಗಾಗಿ ಇದರಲ್ಲಿ 350 ಎಕರೆ ಜಾಗದಲ್ಲಿ ಎಲ್ಲ ರೀತಿಯ ಅಗ್ರಿಕಲ್ಚರಿಗೆ ಸಂಬಂಧಪಟ್ಟ ಎಲ್ಲ ರೀತಿಯ ವ್ಯವಸ್ಥೆ ಇದೆ. ಮತ್ತು ಈ ಕಾಲೇಜು ಇದೆ, ಹಾಸ್ಟೆಲ್ ಇದೆ, ಲೆಕ್ಚರರ್ಸ್ ಇದ್ದಾರೆ, ಎಲ್ಲ ಥರದ ಇದಕ್ಕೆ BSc MSc ಬೇಕಾಗುವಂಥ ಎಲ್ಲ ವ್ಯವಸ್ಥೆ ಇದರಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇದೆ. ಸೊ ಇದನ್ನು ನಾವು ಚೀಫ್ ಮಿನಿಸ್ಟ್ರಿಗೂ ಕಳಿಸಿದ್ದೇವೆ, ಮತ್ತು ಉಸ್ತುವಾರಿ ಸಚಿವರಿಗೂ ಕಳಿಸಿದ್ದೇವೆ, ಮತ್ತು ನಮ್ಮ ಕೃಷಿ ಸಚಿವರಿಗೂ ಇದನ್ನು ಕಳಿಸಿದ್ದೇವೆ. ಜಿಲ್ಲೆಯ ಎಲ್ಲ MLA ಮತ್ತು MP ಗಳಿಗೂ ಇದನ್ನು ಕಳಿಸಿದ್ದೇವೆ. ಇದು ಸರ್ಕಾರಕ್ಕೆ ಹೊಸದಾಗಿ ಬಂಡವಾಳ ಹೂಡಬೇಕಾಗಿದೆ. ಆಲ್ರೆಡಿ ಎಲ್ಲ ವ್ಯವಸ್ಥೆಗಳಿದೆ. ಅವರು ಮಂಜೂರಾತಿಯನ್ನು ನೀಡಿದರೆ ತಂದಿದ್ದಾನೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಕಾಲೇಜು ಪ್ರಾರಂಭ ಮಾಡಲಿಕ್ಕೂ ಕೂಡ ವ್ಯವಸ್ಥೆಗಳಿದೆ. ಆ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಒತ್ತಡ ಇರಬೇಕು. ಮತ್ತು ಈಗ ನಿಮ್ಮ ಶಿವಮೊಗ್ಗದಿಂದ ಅವರು ಕಳಿಸಿದ್ದಾರೆ, ಯಾವುದು ಬ್ರಹ್ಮಾವರದಲ್ಲಿ ಆಗಬೇಕಂತ, ಶಿವಮೊಗ್ಗ ಕೃಷಿ ವಿಜ್ಞಾನ ಅಲ್ಲಿಂದ ಕಳಿಸಿದ್ದಾರೆ. ಹಾಗೆ ಇನ್ನೊಂದೆರಡು ಬೇಡಿಕೆಗಳು ನಮ್ಮದು ಮುಂಚಿನಿಂದ ಬಾಕಿ ಉಳಿದಿರುವಂಥದ್ದು. ಒಂದು ಕುಮ್ಕಿ ಹಕ್ಕಿನ ಬಗ್ಗೆ, ಅದಕ್ಕೂ ಸರ್ಕಾರ ಯಾವಾಗ ಬಂದರೂ ಕೂಡ ಮಂಜೂರಾತಿ ಕೊಡ್ತಾ ಇದ್ದಾರೆ. ಈ ಸಲ ಅದು ಆಗುತ್ತಾ ಅಂತ ಒಂದು ಬೇಡಿಕೆ ಇಡ್ತಾ ಇದ್ದೇವೆ. ಹಾಗೆ ಕ್ಯಾಶ್ ಲೀಸ್ ಅಂತ, ಗೇರು ಗುತ್ತಿಗೆ ಕೃಷಿಗೆ ಅಂತ ಮುಂಚೆ ಭೂಮಿಯನ್ನು ಸರ್ಕಾರ ಕೊಟ್ಟಿತ್ತು, ಆಮೇಲೆ ಬೇರೆ ಲೀಸಿಗೆ ಕೊಟ್ಟಿತ್ತು, ಆಮೇಲೆ ಬೇರೆ ಕಾರಣ ಹೇಳಿ ಅದಕ್ಕೆ ಮಂಜೂರಾತಿ ಇನ್ನೂ ಇವತ್ತಿನವರೆಗೆ ಕೊಡಲಿಲ್ಲ. 30 ವರ್ಷ ಲೀಸ್ ಆದಮೇಲೆ ಆ್ಯಕ್ಚುಲಿ ಲೀಸ್ ಅಗ್ರಿಮೆಂಟ್ ಪ್ರಕಾರ ಆಟೋಮೆಟಿಕ್ ಆಗಿ ಮಂಜೂರಾತಿ ಪತ್ರ ನೀಡಬೇಕಾಗಿತ್ತು. ಬಟ್ ಸರ್ಕಾರ ಇನ್ನೂ ಕೂಡ ಅದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಅದನ್ನು ಕೂಡ ಮಾಡಬೇಕು ಅಂತ ಒಂದು ಬೇಡಿಕೆ ಇದೆ. ಹಾಗೆ ಲಾಸ್ಟ್ 2 ವರ್ಷ